ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕಲ್ಪನಾ. ಎಲ್ಲರಿಗೂ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತಿಳಿಸ್ಕೊಡ್ತಾ ಇರೋದು ಅಂದರೆ ರಾಮನವಮಿಗೆ ಯಾಕೆ ಪಾನಕ ಮತ್ತು ಮಜ್ಜಿಗೆ ಕೋಸಂಬರಿ ಮಾಡಿ ನೈವೇದ್ಯನ ಇಡ್ತಾರೆ, ಯಾಕೆ ಎಲ್ಲ ಜನಗಳಿಗೆ ಕೋಸಂಬರಿ ಪಾನಕ ಎಲ್ಲ ಹಂಚ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಇಂಪಾರ್ಟೆಂಟ್ ಆಗಿರೋದು, ತಿಳ್ಕೊಳ್ಳೋ ಅಂಥ ಮಾಹಿತಿ ಅಂತಲೇ ಹೇಳ್ಬೋದು. ಶ್ರೀರಾಮನವಮಿಯ ಹಬ್ಬವು ರಾಮನ ಜನ್ಮದಿನ ಸಂಭ್ರಮವಾಗಿ ಆಚರಿಸಲಾಗುತ್ತದೆ. ಶ್ರೀರಾಮನ ಹುಟ್ಟಿದ ದಿನ ಎಂದು ನಾವು ಶ್ರೀರಾಮನವಮಿ ಎಂದು ಆಚರಿಸುತ್ತೇವೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಲ್ಲಿ ಬರುತ್ತೆ. ಸೊ ನವಮಿ ತಿಥಿಯಲ್ಲಿ ಶ್ರೀರಾಮನು ಜನಿಸಿದ್ದಾನೆ, ಅದಕ್ಕೋಸ್ಕರ ಶ್ರೀರಾಮನವಮಿಯನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಯುಗಾದಿ ಹಬ್ಬ ಆಗಿರೋ 9 ದಿನಕ್ಕೆ ರಾಮನು ಜನಿಸಿದ್ದಾನೆ, ಅದಕ್ಕೆ ರಾಮನವಮಿ ಎಂದು ಹೆಸರಿಡಲಾಗಿದೆ ಅಂತಲೇ ಹೇಳ್ಬೋದು. ರಾಮನ ವಿಷ್ಣುವಿನ ಅವತಾರ ಎಂದು ನಂಬಲಾಗುತ್ತದೆ. ಧರ್ಮವನ್ನು ಸ್ಥಾಪಿಸಲು ಅವರು ಭೂಮಿಗೆ ಇಳಿತಾರೆ ಅಂತ ಹೇಳಲ್ಪಟ್ಟಾಗುತ್ತೆ. ಶ್ರೀರಾಮನು ಧರ್ಮವನ್ನು ಕಾಪಾಡಬೇಕು, ಸತ್ಯ ಧರ್ಮ ಇದನ್ನೆಲ್ಲ ಇಳಿಸ್ಕೋಬೇಕು, ಭೂಮಿ ಮೇಲೆ ಉಳಿಸ್ಬೇಕು ಅನ್ನೋ ರೀಸನ್ಗೆ ಅವನು ಭೂಮಿ ಮೇಲೆ ಬರ್ತಾರೆ, ಶ್ರೀರಾಮನು ಬರ್ತಾರೆ. ಸೊ ರಾಮನವಮಿ ದಿನವನ್ನು ಮನೆಗೆ ಶಾಂತಿ ಸುಖ ಸಮೃದ್ಧಿ ಬರುತ್ತದೆ, ಅದಕ್ಕೋಸ್ಕರ ರಾಮನವಮಿ ಹಬ್ಬವನ್ನು ಆಚರಿಸಬೇಕು ಅಂತಲೇ ಹೇಳ್ತಾರೆ. ಸೊ ಇವಾಗ ಪಾನಕ ಮಜ್ಜಿಗೆನ ಯಾಕೆ ಮಾಡಬೇಕು, ಶ್ರೀರಾಮನವಮಿಗೆ ಪಾನಕ ಮಜ್ಜಿಗೆ ಯಾಕೆ ಮಾಡ್ತಾರೆ, ಏನು ರೀಸನಿಂದ ಪಾನಕ ಮಜ್ಜಿಗೆ ಮಾಡ್ತಾರೆ, ಸೊ ಪಾನಕ ಮಜ್ಜಿಗೆ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವಾಲಯಗಳಲ್ಲಿ ಭಜನೆ ಕೀರ್ತನೆಗಳು ನಡೆಸುತ್ತದೆ. ಇವಾಗ ರಾಮನವಮಿ ಹಬ್ಬದ ದಿನ ಎಲ್ಲ ದೇವಾನುದೇವತೆಗಳು ಭಜನೆ ಆಗಿರ್ಬೋದು, ಕೀರ್ತನೆ ಆಗಿರ್ಬೋದು, ಎಲ್ಲ ದೇವಸ್ಥಾನಗಳಲ್ಲಿ ಫುಲ್ ಜೋರಾಗಿ ನಡೆಸ್ಕೊಳ್ಳೋದು. ಇದು ಒಂದು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇದು ಕೂಡ ನಮಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಮಗೆ ಇದು 2ನೇ ಹಬ್ಬ ಆಗಿರುತ್ತೆ. ಹೊಸ ವರ್ಷದಲ್ಲಿ ನಮಗೆ ಯುಗಾದಿ ಹಬ್ಬ ಮೊದಲನೇ ಹಬ್ಬ ಬಂದ್ಬಿಡುತ್ತೆ. ಸೊ 2ನೇದಾಗಿ ರಾಮನವಮಿ ಹಬ್ಬ ಅಂತ ಆಚರಿಸಲ್ಪಡಲಾಗುತ್ತದೆ. ಸೊ ಶ್ರೀರಾಮನವಮಿ ಹಬ್ಬವಿಗೆ ಬೇವಿನ ಕಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ, ಅಂದರೆ ಶ್ರೀರಾಮನವಮಿಗೆ ಬೇಸಿಗೆ ಕಾಲದಲ್ಲಿ ಹಬ್ಬ ಶುರು ಆಗುತ್ತೆ. ಸೊ ಇದು 2ನೇ ಹಬ್ಬ. ಯುಗಾದಿ ಹಬ್ಬ ನಮಗೆ ಹೊಸತನ ಚಿಗುರು ಅನ್ನು ತಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ರಾಮನವಮಿ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಅವನು ಭೂಮಿಗೆ ಬಂದಿರ್ತಾರಲ್ವ, ಅದರಿಂದ ಬಿಸಿಲು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಭೂಮಿಗೆ. ಸೊ ಬಿಸಿಲು ಜಾಸ್ತಿ ಇರೋಗೋಸ್ಕರ ತಂಪು ಆಗಲಿ ಈ ಕಾಲದಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ ಚೈತ್ರ ಮಾಸದಲ್ಲಿ ಬರುತ್ತದೆ ರಾಮನವಮಿ. ಈ ಸಮಯದಲ್ಲಿ ಹವಾಮಾನ ತುಂಬ ಬಿಸಿಯಾಗಿ ಇರುತ್ತದೆ, ಗಾಳಿ ಬಿಸಿಲು ಎಲ್ಲ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಅದರಿಂದ ರಾಮ ಅವರಿಗೆ ತಂಪು ನೀಡುವ ಮತ್ತು ಆರೋಗ್ಯಕರಾದ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ. ಸೊ ಯಾಕೆ ಅಂದರೆ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಿ ನಾವು ನೈವೇದ್ಯನ ರಾಮನಿಗೆ ಇಡ್ತಾರೆ ಅನ್ನೋದಿದ್ರೆ, ಈ ಟೈಮಲ್ಲಿ ಬಿಸಿಲು ಮತ್ತು ಗಾಳಿ ವಾತಾವರಣ ಅಷ್ಟು ಸರಿಯಾದ ರೀತಿಯಲ್ಲಿ ಇರಲ್ಲ. ಸೊ ತುಂಬ ಅಂದರೆ ತುಂಬ ಬಾಡಿ ಹೀಟ್ ಆಗೋದಾಗಿರ್ಬೋದು, ತುಂಬ ಕಾಲೆಲ್ಲ ಉರಿ ಬರೋದಾಗಿರ್ಬೋದು, ಹೊಟ್ಟೆ ಉರಿ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಇವಾಗ ಈ ಟೈಮಲ್ಲಿ. ಆ ರೀಸನಿಂದ ನಾವು ಭೂಮಿಗೆ ದೇವರು ಇಳಿದು ಬರ್ತಾರಲ್ವ, ಸೊ ದೇವರಿಗೆ ಕೂಡ ತಂಪಾಗಿಡಬೇಕು. ನಾವು ಹೇಗೆ ತಂಪಾಗಿರ್ತೀವೋ ಮನೇಲೂ, ಅದೇ ಥರ ಭೂಮಿಗೆ ದೇವರು ಇಳಿದು ಬಂದಿದ್ದಾರೆ, ಅವರಿಗೂ ಶ್ರೀರಾಮನಿಗೂ ಕೂಡ ನಾವು ತಂಪಾಗಿ ಇಡಬೇಕು ಅನ್ನೋ ರೀಸನಿಂದ ಪಾನಕ ಮತ್ತು ಕೋಸಂಬರಿ ಮತ್ತು ಮಜ್ಜಿಗೆನ ಮಾಡಿ ನೈವೇದ್ಯವಾಗಿ ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಪಾನಕ ಯಾಕೆ ಇಡಬೇಕು ನೈವೇದ್ಯಕ್ಕೆ ಅನ್ನೋದಾದರೆ, ಪಾನಕ ಬೇವು ಬೆಲ್ಲ ನೀರು ಏಲಕ್ಕಿ ಮೆಣಸು ಇತ್ಯಾದಿ ಮಾಡುತ್ತಾರೆ. ಸೊ ಇತ್ಯಾದಿ ವಸ್ತುಗಳನ್ನು ಹಾಕಿಬಿಟ್ಟು ತುಂಬ ಅಂದರೆ ತುಂಬ ಸ್ವೀಟಾಗಿ ದೇಹ ತಂಪಾಗಿರೋ ಥರ ಮಾಡ್ತಾರೆ ಪಾನಕನ. ಇದು ದೇಹವನ್ನು ತಂಪಾಗಿಸುತ್ತದೆ ಮತ್ತು ಶಕ್ತಿ ನೀಡುತ್ತದೆ. ಸೊ ಪಾನಕ ಕುಡಿಯೋದ್ರಿಂದ ದೇಹದಲ್ಲಿ ಉಷ್ಣಾಂಶವನ್ನು ಕಮ್ಮಿ ಮಾಡಿ ನಮಗೆ ಒಂದು ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಸಿಲಿನ ಸಮಯದಲ್ಲಿ ದೇಹದ ದಣಿವು ಕಡಿಮೆ ಮಾಡುತ್ತದೆ.
ದೇವರಿಗೆ ತಂಪು ನೀಡುವ ಭಾವದಿಂದ ಅರ್ಪಿಸಲಾಗುತ್ತದೆ. ಸೊ ನಾವು ಇವಾಗ ಮಜ್ಜಿಗೆ ಕುಡಿದ್ರೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ತುಂಬ ಬಾಡಿ ಹೀಟ್ ಆಗಿರೋದು ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಾವು ಪಾನಕ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು ಕುಡಿಬೇಕು ಅಂತಲೇ ಹೇಳ್ಬೋದು. ಮಜ್ಜಿಗೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಮಜ್ಜಿಗೆ ಬಿಸಿಲಿನ ತಾಪದಿಂದ ರಕ್ಷಿಸುತ್ತದೆ. ಇದು ಸಹ ಶುದ್ಧ ಮತ್ತು ಸಾತ್ವಿಕ ಪಾನೀಯ ಆಗಿರೋದ್ರಿಂದ ದೇವರಿಗೆ ಅರ್ಪಿಸುವುದು ತುಂಬ ಒಳ್ಳೆಯದಾಗಿರುತ್ತಂತೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಿಸಿಲಿನ ಕಾಲದಲ್ಲಿ ನಾವು ಎಷ್ಟು ತಣ್ಣಗಿರೋ ಐಟಮ್ಸ್ನ ತಿಂತೀವಿ, ಎಷ್ಟು ತಣ್ಣಗಿರೋ ಐಟಮ್ಸ್ನ ನಾವು ಕುಡಿತೀವಿ, ಅಷ್ಟು ನಮ್ಮ ಬಾಡಿಗೆ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಬಿಸಿಲು ಜಾಸ್ತಿ ಇದೆ. ಸೊ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ನೀವು ಬಿಸಿ ಇರೋದೇ ಹಾಕಿದ್ರೆ ನಿಮ್ಮ ಬಾಡಿ ಏನಾಗುತ್ತೆ, ಹಾಳಾಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಬಾಡಿಲೆಲ್ಲ ನಿಮಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಬಾಡಿಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಬೇರೆ ಥರ ಆಗಿಬಿಡುತ್ತೆ. ಅದರಿಂದ ಈ ಬೇಸಿಗೆ ಕಾಲ ಮುಗಿಯೋಷ್ಟರಲ್ಲಿ ಒಂದೊಂದು ಸೀಸನ್ ವೈಸ್ಗೆ ಒಂದೊಂದು ರೀತಿಯಾಗಿ ಫುಡ್ ಮಾಡಬೇಕು ಅಂತ ಹೇಳ್ತಾರಲ್ವ. ಇವಾಗ ಚಳಿಗಾಲ ಬಂದಿದೆ ಅಂದರೆ ನಾವು ಚಳಿಗಾಲ ಮಳೆಗಾಲದಲ್ಲಿ ಏನು ಮಾಡ್ತೀವಿ, ಚಳಿಗಾಲ ಮಳೆಗಾಲದಲ್ಲಿ ಆದಷ್ಟು ಬಿಸಿ ಆಗಿರೋ ತಿಂತೀವಿ. ಯಾಕಂದರೆ ಆ ಟೈಮಲ್ಲಿ ನಮಗೆ ಬಾಡಿ ಫುಲ್ ಕೂಲ್ ಆಗಿರುತ್ತೆ. ಸೊ ಕೂಲ್ ಆಗಿರೋ ರೀಸನ್ಗೆ ನಾವು ಬಿಸಿ ತಿಂದ್ರೂ ನಮಗೆ ಯಾವುದೇ ಥರ ತೊಂದರೆ ಆಗಲ್ಲ ಅನ್ನೋ ರೀಸನ್ಗೆ ನಾವು ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಬಿಸಿ ಐಟಮ್ಸ್ನ ತಿನ್ನಬೇಕು ಅಂತ ಹೇಳ್ತೀವಿ. ಸೊ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿತೀರಾ? ಇಲ್ವಲ್ಲ. ಅದೇ ರೀತಿ ಬೇಸಿಗೆ ಕಾಲದಲ್ಲಿ ನೀವು ಬಾಡಿನ ಕೂಲಾಗಿ ಇಟ್ಕೊಂಡ್ಬಿಟ್ಟು ಆದಷ್ಟು ತಣ್ಣನೆ ಇರೋ ಐಟಮ್ಸ್ನ ನೀವು ಸೇವಿಸಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಈ ಶ್ರೀರಾಮನವಮಿಗೆ ಪಾನಕ ಮತ್ತು ಮಜ್ಜಿಗೆ ಮತ್ತು ಕೋಸಂಬರಿನ ಮಾಡಿ ನೈವೇದ್ಯಕ್ಕೆ ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಇವಾಗಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ, ತುಂಬ ಬಿಸಿಲು ಜಾಸ್ತಿ ಬಂದುಬಿಡುತ್ತೆ, ಆರೋಗ್ಯದಲ್ಲಿ ತುಂಬ ಸಮಸ್ಯೆ ಉಂಟು ಮಾಡುತ್ತೆ ಅನ್ನೋ ರೀಸನ್ಗೆ ರಾಮನವಮಿಯಿಂದ ನಾವು ತಂಪಾಗಿ ಸೇವನೆ ಮಾಡಬೇಕು ಅನ್ನೋ ರೀಸನ್ಗೆ ನಾವು ಮೊದಲನೇದಾಗಿ ಶ್ರೀರಾಮನವಮಿಗೆ ಪಾನಕ ಮಜ್ಜಿಗೆ ಕೋಸಂಬರಿನ ಮಾಡಿ ನೈವೇದ್ಯ ಇಡ್ತೀವಿ. ಅದು ಆದಮೇಲೆ ಜನರಿಗೆಲ್ಲರಿಗೂ ಹಂಚಿದರೆ ಕೂಡ ತುಂಬ ಒಳ್ಳೆಯದಾಗುತ್ತೆ. ರಾಮನವಮಿ ದಿನದಲ್ಲಿ ಸ್ವಾಂತಿಕ ತಂಪಾದ ಆಹಾರವನ್ನು ದೇವರಿಗೆ ಅರ್ಪಿಸುವುದು ಶ್ರೇಷ್ಠವಾಗಿರುತ್ತದೆ. ಜನರಿಗೆ ಕೂಡ ಈ ಪಾನೀಯಗಳನ್ನು ಹಂಚುವುದು ಪುಣ್ಯಕರ ದಾನ ಎಂದು ನಂಬಲಾಗುತ್ತದೆ. ಸೊ ಆದಷ್ಟು ನೀವು ಮಾಡಿಬಿಟ್ಟು 4 ಜನರಿಗೆ ಕೂಡ ನೀವು ಹಂಚಿದ್ರೆ ಕೂಡ ನಿಮಗೆ ಈ ಶ್ರೀರಾಮನ ಅನುಗ್ರಹ ಸಿಗುತ್ತೆ, ನಿಮಗೆ ಪುಣ್ಯದ ಫಲ, ದಾನ ಮಾಡಿರೋ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಸಿಲಿನ ಕಾಲದಲ್ಲಿ ದೇಹಕ್ಕೂ ಮತ್ತು ದೇವರಿಗೂ ತಂಪು ನೀಡಲು ಪಾನಕ ಮತ್ತು ಮಜ್ಜಿಗೆ ಮಾಡುತ್ತಾರೆ. ಈ ರೀಸನಿಂದ ಈ ಬಿಸಿಲು ಕಾಲದಲ್ಲಿ ದೇವರು ತಂಪಾಗಿರಬೇಕು, ಜನಗಳು ಕೂಡ ತಂಪಾಗಿರಬೇಕು, ದೇಹದ ಬಾಡಿ ಕೂಡ ತಂಪಾಗಿರಬೇಕು ಅನ್ನೋ ರೀಸನ್ಗೆ ಪಾನಕ ಮಜ್ಜಿಗೆ ಕೋಸಂಬರಿನ ಮಾಡಿ ನೈವೇದ್ಯಕ್ಕೆ ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ತುಂಬ ಒಳ್ಳೆ ವಿಡಿಯೋನ ಹಾಕ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ನಿಮಗೆ ಋಣಿಯಾಗಿ ಇರ್ತೀನಿ ಅಂತಲೇ ಹೇಳ್ಬೋದು. ತುಂಬ ಮನಸ್ಸಿಂದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಾಳೆ ಕೂಡ ಶ್ರೀರಾಮನವಮಿಗೆ ನಾನು ಒಂದು ಒಳ್ಳೆಯದಾಗಿ ಒಂದು ಶ್ರೀರಾಮನ ಸಾಂಗನ್ನು ಡೆಡಿಕೇಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್.